ಅಲ್ಲಂದ್ರೆ ಸಮಯ ಬಹಳ ಕಡಿಮೆ ಇದೆ, ನಾವು ಜಲ್ದಿ ಸಹರಿಗೆ ಏನು ಇಫ್ತಾರಿ ಮಾಡೋದು ರೆಡಿ ಆಗ್ಬೇಕು, ಈ ರೀತಿ ಹೇಳಕ್ ಕುಂತಿದ್ದಾರೆ ಇವರು. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನನ್ನ ಉಮ್ಮತ್ತು ನನ್ನ ಸುನ್ನತ್ ಮೇಲೆ ಕಾಯಂ ಇರುತ್ತದೆ ಎಲ್ಲಿ ತನಕ ನನ್ನ ಉಮ್ಮತ್ತಿನ ಜನರು ನಕ್ಷತ್ರದ ದಾರಿಯನ್ನು ಕಾಯಬಾರದು. ನಾವು ಇಫ್ತಾರಿ ಮಾಡಬೇಕಂದ್ರೆ ಇನ್ನೂ ರಾತ್ರಿ ಆಗ್ಬೇಕು, ಕತ್ಲಾಗ್ಬೇಕು, ನಕ್ಷತ್ರ ಕಂಡು ಬರಬೇಕು, ಅಲ್ಲಿ ತನಕ ನಾವು ದಾರಿ ಕಾಯಬಾರ್ದಂತೆ. ನಾವು ಒಳ್ಳೆಯ ದಾರಿಲಿ ಇರ್ಬೇಕು. ಉಮ್ಮತ್ತಾಗಿ ರಸೂಲುಲ್ಲಾಹನ ಉಮ್ಮತ್ತಾಗಿ ಸುನ್ನತ್ ನಲ್ಲಿ ಕಾಯಂ ಇರಬೇಕಂದ್ರೆ ನಾವು ನಕ್ಷತ್ರ ದಾರಿ ಕಾಯಬಾರದು. ಅದಕ್ಕಿಂತ ಮುಂಚೆ ನಾವು ಇಫ್ತಾರಿ ಮಾಡೋ ಪ್ರಯತ್ನ ಮಾಡಬೇಕು. ಈ ರೀತಿ ಇವರು ಹೇಳಕ್ ಕುಂತಿದ್ದಾರೆ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮೇರೆ ಬಂದೋ ಮೇ ಮುझे ಜ್ಯಾದಾ ಪ್ಯಾರಾ ವೋ ಹೈ. ಅಲ್ಲಾಹ್ ರಬ್ಬಿ ಇಜ್ಜತ್ ಹೇಳಕ್ ಕುಂತಿದ್ದಾರೆ, ನನ್ನ ಭಕ್ತಾದಿಗಳಿಗೆ ಅತಿ ಶ್ರೇಷ್ಠವಾದ ಒಳ್ಳೆಯವಾದ ಅವರಿದ್ದಾರೆ ಯಾರು ಇಫ್ತಾರಿನಲ್ಲಿ ಜಲ್ದಿ ಮಾಡಿದ್ರು. ಇಫ್ತಾರಿನಲ್ಲಿ ಯಾರು ಜಲ್ದಿ ಮಾಡಿದ್ರು ಅಲ್ಲಾಹನ ಸಮೀಪ ಅಂತಹ ಜನರು ಬಹಳಷ್ಟು ಒಳ್ಳೆಯವರು ಇದ್ದಾರೆ, ಚಲೋ ಇದ್ದಾರೆ ಅಂತ ಹೇಳಕ್ ಕುಂತಿದ್ದಾರೆ ಇವರು. ಮತ್ತು ಹಜರತ್ ತಿಬ್ರಾನಿ ಮತ್ತು ಔಸಾದ್ ನಲ್ಲಿದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, 3 ವಸ್ತುಗಳು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅತಿ ಜಾಸ್ತಿ ಶ್ರೇಷ್ಠ ಇದೆ. ಆ 3 ವಸ್ತುಗಳು ಯಾವುದು? ಮೊದಲೇ ವಸ್ತು ಸಹರಿಯನ್ನು ಮಾಡೋದು, ಸಹರಿ ಏನಿದೆ ಆರಾಮಾಗಿ ಮಾಡೋದು. 2ನೇ ವಸ್ತು ಏನೇ ಇಫ್ತಾರ್ನಲ್ಲಿ ಜಲ್ದಿ ಮಾಡೋದು. 3ನೇ ವಸ್ತು ನಮಾಜ್, ಕೈ ಮೇಲೆ ಕೈ ಇಟ್ಟು ನಮಾಜ್ ಮಾಡೋದು. ಇದು 3 ಕೆಲಸ ಏನಿದೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅತಿ ಜಾಸ್ತಿ ಚಲೋವನ್ನು ಕಂಡು ಬರುತ್ತದೆ. ಇದು 3 ಕೆಲಸಗಳು. ಸಹರಿ ಮಾಡೋದು ಒಂದು ಕೆಲಸ, 2ನೇ ಕೆಲಸ ಇಫ್ತಾರಿನಲ್ಲಿ ಜಲ್ದಿ ಮಾಡೋದು, 3ನೇ ಕೆಲಸ ಏನಿದೆ ನಮಾಜ್ ಅನ್ನು ಮಾಡೋದು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಕೆಲಸಕ್ಕೆ ಅತಿ ಜಾಸ್ತಿ ಪ್ರೀತಿಯನ್ನು ಮಾಡುತ್ತಾನೆ. ಅಲ್ಲಾಹನ ಸಮೀಪ ಬಹಳ ಚಲೋವಾದ ಕೆಲಸ ಇದೆ ಅಂತ ರಸೂಲುಲ್ಲಾಹ್ ಅವರು ಹೇಳಕ್ ಕುಂತಿದ್ದಾರೆ. ಮತ್ ಮುಂದೆ ನೋಡ್ರಿ, ಇಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇಫ್ತಾರಿನಲ್ಲಿ ಸಾಧ್ಯ ಆಗದಷ್ಟು ಏನು ಉತ್ತತ್ತಿನಿಂದ ರೋಜಾ ಬಿಡೋದು ಪ್ರಯತ್ನವನ್ನು ಮಾಡಿ. ಸುನ್ನತ್ ಏನಿದೆ ಉತ್ತತ್ತಿನಿಂದ ರೋಜಾವನ್ನು ಬಿಡಬೇಕು, ಇಫ್ತಾರಿಯನ್ನು ಮಾಡಬೇಕು. ನಿಮ್ ಕಡೆ ಏನಾದ್ರೂ ಉತ್ತತ್ತಿ ಇಲ್ಲಪ್ಪ ಅಂದರೆ 1 ಗಿಲಾಸ್ ನೀರಿನಿಂದ ಇಫ್ತಾರಿ ಮಾಡೋದು ಪ್ರಯತ್ನವನ್ನು ಮಾಡ್ರಿ ಅಂತ ಹೇಳಕ್ ಕುಂತಿದ್ದಾರೆ. ಮತ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಹೂದಿ ಮತ್ತು ಮುಸಲ್ಮಾನ್ ಜನರ ಒಳಗೆ ಯಹೂದಿ ನಸಾರ ಮತ್ತು ಮುಸಲ್ಮಾನ್ ಜನರ ವ್ಯತ್ಯಾಸ ಏನಿದೆ? ಯಹೂದಿ ನಸಾರ ಜನರು ಇಫ್ತಾರಿ ಲೇಟ್ ಆಗಿ ಮಾಡುತ್ತಾರೆ. ಅವರು ಯಹೂದಿ ನಸಾರ ಜನರ ಧರ್ಮ ಜನರಿದ್ದಾರೆ, ಅವರು ಇಫ್ತಾರಿ ರೋಜಾ ಬಿಡೋದು ಲೇಟ್ ಆಗಿ ಮಾಡುತ್ತಾರೆ. ಮುಸಲ್ಮಾನ್ ಜನರಿದ್ದಾರೆ ಜಲ್ದಿ ಇಫ್ತಾರಿ ಮಾಡೋದು ಪ್ರಯತ್ನ ಮಾಡುತ್ತಾರೆ. ಈಗಲೇ ಎಲ್ಲಾ ಹದೀಸ್ ನಲ್ಲಿ ಜಲ್ದಿ ಇಫ್ತಾರಿ ಮಾಡ್ರಿ ಅಂದ್ರೆ ಸಮಯದ ಮುಂಚೆ ಇಫ್ತಾರಿ ಮಾಡೋದು ಹುಕುಂ ಕೊಟ್ಟಿಲ್ಲ. ಈಗ ಮಗ್ರಿಬ್ ಟೈಮ್ ಈ ಟೈಮಿನಿಂದ ಸ್ಟಾರ್ಟ್ ಆಗುತ್ತದೆ. ಈಗ ಉದಾಹರಣೆಗಾಗಿ ನಾವು 6:38ಗೆ 6:40ಗೆ ನಾವು ರೋಜಾ ಬಿಡಾಕ್ ಕುಂತಿದ್ದೀವಿ ಸಾಯಂಕಾಲ. ಈಗ ನೀವು ಜಲ್ದಿ ಮಾಡ್ರಿ ಅಂತ ಹೇಳಿದಾರ ಅಂತೂ ನಾವು ಇಲ್ಲ, ಜಲ್ದಿ ಹೇಳಿದಾರ ಹದೀಸ್ ನಲ್ಲಿ ಅಂದ್ರೆ 6:35ಗೆ ನೀವು ರೋಜಾ ಬಿಟ್ಟಿದ್ರಿ, ನಿಮ್ಮ ರೋಜಾ ಕಬೂಲಾಗಿಲ್ಲ. ಅದು ಯಾಕಂದ್ರೆ ಸಮಯದ ಮುಂಚೆ ನೀವು ರೋಜಾ ಬಿಟ್ಟಿದ್ದೀರಾ. ರೋಜಾ ಬಿಡೋದು ಹುಕ್ಮ ಯಾವಾಗಿದೆ? ಮಗ್ರಿಬ್ ಸಮಯ ಶುರು ಆಗಿದ ನಂತರ. ಮಗ್ರಿಬ್ ಸಮಯ ಶುರು ಆಗೋದು ಮುಂಚೆ ನಾವು ರೋಜಾ ಬಿಡಕ್ ಬರಂಗಿಲ್ಲ. ಇದು ಮೊದ್ಲೇ ಮಸಾಲ ತಿಳ್ಕೊರಿ ಎಲ್ಲಾರು. ಮಗ್ರಿಬ್ ನಮಾಜ್ ಅಜಾನ್ ಆಗಿದ ನಂತರ ನೀವು ಇನ್ನೂ ರೋಜಾ ಬಿಡ್ರಿ, ಅದು ಮಾತ್ ಬೇರೆ. ಯಾಕಂದ್ರೆ ಮಗ್ರಿಬ್ ಸಮಯ ಆಗಿದ ನಂತರ ನೀವು ರೋಜಾ ಬಿಡಾಕ್ ಕುಂತಿದ್ದೀರಾ. ಅದಕ್ಕಿಂತ ಮುಂಚೆ ಏನಾದ್ರೂ ನೀವು ರೋಜಾ ಬಿಟ್ಟಿದ್ದೀರಪ್ಪ, ರೋಜಾ ಏನು ಉತ್ತತ್ತಿ ತಿಂದಿರಪ್ಪ ಅಂದ್ರೆ ನಿಮ್ಮ ರೋಜಾ ಅದು ಕಬೂಲಾಗಿಲ್ಲ, ರೋಜಾ ನೀವು ಮುರಿದಿದ್ದೀರಾ, ರೋಜಾ ನಿಮ್ಮ ಕಜಾ ಆಯ್ತು. ಇಲ್ಲಿ ಈ ರೀತಿ ಇದೆ. ಜಲ್ದಿ ಮಾಡ್ರಿ ಅಂದರೆ ಇಫ್ತಾರಿನಲ್ಲಿ ರೆಡಿ ಆಗ್ರಿ. ಹದೀಸ್ ಮುಬಾರಕನಲ್ಲಿ ಬಂದಿದೆ, ಎಷ್ಟು ನೀವು ಜಲ್ದಿ ರೆಡಿಯಾಗಿ ಇಫ್ತಾರಿನಲ್ಲಿ ಮುಂಚೆ ಕುಂದಿರ್ತೀರಾ, ಆ ಇಫ್ತಾರಿ ಸಮಯ ಎಂತ ಸಮಯ ಇದೆ? ಈ ಸಮಯದಲ್ಲಿ ರೋಜಾ ಬಿಡೋದು ಮುಂಚೆ ಏನ್ ಸಮಯ ಇರುತ್ತದೆ, ಈ ಸಮಯ ಅಲ್ಲಾಹನ ಬಾರ್ಗನಲ್ಲಿ ದುವಾವನ್ನು ಜಲ್ದಿ ಕಬೂಲಾಗುವುದು ಸಮಯ ಅಂತ ಹೇಳಿದ್ದಾರೆ. ದುವಾ ಏನಿದೆ ಜಲ್ದಿ ಕಬೂಲಾಗುವುದು ಸಮಯ. ಬೆಳಗಿನ ಸಾಯಂಕಾಲ ನಾವು ಅಲ್ಲಾಹನ್ಗಾಗಿ ಉಪವಾಸ ಇಟ್ಟಿದೀವಿ, ರೋಜಾ ಇಟ್ಟಿದೀವಿ, 1 ಹನಿ ನೀರು ಕುಡಿದಿಲ್ಲ ಅಲ್ಲಾಹನ್ಗಾಗಿ. ಇಷ್ಟ ತಕ್ವಾ ಮುತ್ತಕ್ಕಿನಲ್ಲಿ ನಾವು ಇದೀವಿ. ಈಗ ಸಾಯಂಕಾಲ ರೋಜಾ ಬಿಡೋದು ಸಮಯ. ಈ ಸಮಯದಲ್ಲಿ ಅಲ್ಲಾಹನ ಬಾರ್ಗನಲ್ಲಿ ಏನು ಕೈ ಬಸಿ ಜಾಯಿಸ್ ದುವಾವನ್ನು ಮಾಡ್ತೀರಾ, ಅಲ್ಲಾಹನ ಬಾರ್ಗನಲ್ಲಿ ಎಲ್ಲಾ ದುವಾ ಕಬೂಲಾಗುತ್ತದೆ. ದುವಾವನ್ನು ಕಬೂಲ ಈ ರೀತಿ ಹದೀಸ್ ಮುಬಾರಕನಲ್ಲಿ ಬಂದಿದೆ. ಮತ್ತು ಮುಂದೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ರೋಜಾವನ್ನು ಇಡ್ರಿ, ಇಲ್ಲಾಂದ್ರೆ ರೋಜಾವನ್ನು ಇಡಕ್ ಆಗಿಲ್ಲ ಅಂದ್ರೆ ಯಾರು ರೋಜಾದಾರಿ ಇದ್ದಾರೆ ಸಾಧ್ಯ ಆಗದಷ್ಟು ಒಂದು ಉತ್ತತ್ತಿ ತಿನಸರಿಗೆ ರೋಜಾವನ್ನು ಬಿಡಿಸೋದು ಪ್ರಯತ್ನ ಮಾಡ್ರಿ. ನಮ್ ಕೈನಿಂದ ರೋಜಾ ಇಡಕ್ ಆಗುತ್ತಿಲ್ಲ, ಶರೀಯತಿನ ಪ್ರಕಾರ ನಮ್ಮೊಳಗೆ ಆ ರೀತಿ ವಸ್ತುವಿನ ಕಡಿಮೆ ಇದೆ, ನಮ್ಗೆ ರೋಜಾ ನಮ್ಮ ಮೇಲೆ ಫರ್ಜ್ ಇಲ್ಲ ಅಂತ ಆ ರೀತಿ ಅಂದ್ರೆ ನಿಮ್ ಕೈನ ಆದ್ರೆ ನಮ್ಗೆ ಪ್ರತಿಫಲ ಬೇಕು. ನಾವು ಅನಾರೋಗ್ಯ ಇದೀವಿ, ಸಾಯೋದಿವಿ, ನಮ್ಗೆ ರೋಜಾ ಇಡಕ್ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ, ಆದ್ರೆ ನಾನೇ ಪ್ರತಿಫಲ ಪಡ್ಕೋಬೇಕಿತ್ತು. ಒಬ್ಬೊಬ್ರದ್ದು ಇಚ್ಚಿರ್ತೈತಿ, ನನಗೆ ಅದು ಪ್ರತಿಫಲ ಸಿಕ್ಕಿದ್ರೆ ಬಾಳ್ ಚಲೋ ಆಗ್ತಿತ್ತು, ಆದ್ರೆ ಏನ್ ಮಾಡ್ಬೇಕು, ಅನಾರೋಗ್ಯ ಆಗಿದೆ, ಶುಗರ್ ಇದೆ, BP ಇದೆ, ಹಾಲ್ಟ್ ಇದೆ, ಕ್ಯಾನ್ಸರ್ ಇದೆ, ಇಟ್ಟಿದ್ರೆ ಇಂಥ ಪರಿಸ್ಥಿತಿ ಆಗಿಬಿಡ್ತೈತಿ, ಓವರ್ಲೋಡ್ ಆಗ್ತೈತಿ. ಆದ್ರೆ ನಾನು ರೋಜಾದ ಪ್ರತಿಫಲ ಪಡ್ಕೋಬೇಕಾಗಿತ್ತು, ನನ್ಗೆ ರೋಜಾ ಇಡೋದು ಅವಕಾಶ ಸಿಗ್ಬೇಕಿತ್ತು. ನಿಮ್ಗೆ ಆ ರೀತಿ ಅನಾರೋಗ್ಯ ಇದೀರಪ್ಪ ಅಂದ್ರೆ ಅಲ್ಹಮ್ದುಲಿಲ್ಲಾ, ನೀವು ರೋಜಾದ ಪ್ರತಿಫಲನೇ ಪಡ್ಕೋಬಹುದು.
ರೋಜಾ ಇಟ್ಟಿರುವ ಜನರಿಗೆ ಏನು ಪುಣ್ಯ ಸಿಗುತ್ತಿದೆ ಅದೇ ಪುಣ್ಯ ನಿಮ್ಗೆ ಸಿಗಬಹುದು. ಅದು ಯಾವ ರೀತಿ? ರಸೂಲರು ಹೇಳಿದ್ರು, ಯಾರು ರೋಜಾ ಇದ್ದಾರೆ ಆ ಜನರಿಗೆ ಒಂದು ಉತ್ತತ್ತಿನಿಂದಾನೇ ರೋಜಾ ಬಿಡಿಸೋ ಪ್ರಯತ್ನ ಮಾಡಿಲ್ಲ. ರೋಜಾ ಇಟ್ಟಿರುವ ಜನರಿಗೆ ನೀವು ಒಂದು ಉತ್ತತ್ತಿ ತಂದು ಕೊಟ್ಟಿದ್ರೆ, ನಿಮ್ಮ ಉತ್ತತ್ತಿನಿಂದ ಅವರು ರೋಜಾವನ್ನು ಬಿಟ್ಟಿದ್ರೆ, ಎಷ್ಟು ರೋಜಾ ಇಟ್ಟಿರುವ ಜನರು ಏನಿದ್ದಾರೆ ಅವರಿಗೆ ರೋಜಾ ಇಟ್ಟಿದ ನಂತರ ಎಷ್ಟು ಪ್ರತಿಫಲ ಸಿಗಾಕುಂತಿದೆ, ಅದೇ ಪ್ರತಿಫಲ ನಿಮ್ಗೆ ಸಿಗಾಕುಂತಿದೆ. ಯಾರು ಒಂದು ಉತ್ತತ್ತಿ ತಿನ್ಸಿದ್ರು ನೋಡ್ರಿ ಎಷ್ಟು ಚಲೋ ಪ್ರತಿಫಲ ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒಳಗೆ. ಅದಕ್ಕೆ ಸಾಧ್ಯ ಆಗಷ್ಟು ನಿಮ್ ಕೈನಿಂದ ರೋಜಾ ಇಡಾಕುಂತಿಲ್ಲಪ್ಪ ಅಂದರೆ ರೋಜಾ ಇಟ್ಟಿರುವ ಜನರಿಗೆ ರೋಜಾ ಬಿಡಿಸೋದು ಪ್ರಯತ್ನ ಮಾಡ್ರಿ. ಏನಾದ್ರೂ ವಸ್ತು ತಂದು ಕೊಡೋದ್ ಪ್ರಯತ್ನ ಮಾಡ್ರಿ ಅವ್ರಿಗೆ. ನಾನು ರೋಜಾ ಇಡಂಗಿಲ್ಲಪ್ಪ, ಆದ್ರೆ ಸಮಸ್ಯೆ ಇದೇನ್ ಮಾಡಕ್ ಬರಂಗಿಲ್ಲ, ನನ್ನಿಂದ ಉತ್ತತ್ತಿ ನಾನು ತಂದಿದ್ದೀನಿ, ತುಗುರಿ ಈ ಉತ್ತತ್ತಿನಿಂದ ನೀವು ರೋಜಾವನ್ನು ಬಿಡ್ರಿ. ಬಾಳೆಹಣ್ಣು ತಂದಿದ್ದೀನಿ ಇದರಿಂದ ರೋಜಾ ಬಿಡ್ರಿ, ಸೇಬು ಹಣ್ಣು ತಂದಿದ್ದೀನಿ ಇದರಿಂದ ರೋಜಾ ಬಿಡ್ರಿ. ಏನಾದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಟ್ಟಿರುವ ನೇಮತ್ತಿನ ತಗೊಂಡು ಬಂದು ರೋಜಾ ಬಿಡಿಸೋ ಪ್ರಯತ್ನ ಮಾಡ್ರಿ. ಇದು ಬಹಳ ಒಳ್ಳೆಯವಾದ ಕೆಲಸಗಳು. ಮತ್ತು ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಮುಂದೆ ಹೇಳಿದ್ರು, ಹಜರತ್ ಸಲ್ಮಾನ್ ಫಾರ್ಸಿಯಿಂದ ವರದಿದೆ, ರಸೂಲುಲ್ಲಾಹ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳುತ್ತಾರೆ, ಯಾರಾದ್ರೆ ವ್ಯಕ್ತಿ ಹಲಾಲ್ ಊಟ ಮತ್ತು ನೀರಿನಿಂದ ಯಾರು ಇಫ್ತಾರಿಯನ್ನು ಮಾಡಿಸಿದ್ರು, ಹಲಾಲ್ ಊಟ ಮತ್ತು ನೀರಿಂದ ಯಾರು ಇಫ್ತಾರಿ ಮಾಡಿಸಿದ್ರು, ಮಾಹೆ ರಂಜಾನ್ ನಲ್ಲಿ, ಈ ರಂಜಾನ್ ತಿಂಗಳಲ್ಲಿ ಫರಿಷ್ಠಗಳು ಆ ವ್ಯಕ್ತಿ ಹೆಸರಿನಿಂದ ಇಸ್ತಿಗ್ಫಾರವನ್ನು ಮಾಡುತ್ತಾರೆ. ಸುಬ್ಹಾನಲ್ಲಾಹ್. ಯಾರು ಹಲಾಲು ಊಟದಿಂದ ಮತ್ತು ನೀರಿನಿಂದ ಯಾರು ಇಫ್ತಾರಿ ಮಾಡಿಸಿದ್ರು, ಈ ರಂಜಾನ್ ತಿಂಗಳಲ್ಲಿ ಫರಿಷ್ಠಗಳು ಆ ವ್ಯಕ್ತಿ ಹೆಸರಿಂದ ಇಸ್ತಿಗ್ಫಾರ್ ಮಾಡ್ತಾರಂತೆ. ಇಷ್ಟೆಲ್ಲ ಮತ್ತು ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಶಬೆ ಕದ್ರಿನ ರಾತ್ರಿಯಲ್ಲಿ ಆ ವ್ಯಕ್ತಿ ಹೆಸರಿಂದ ಇಸ್ತಿಗ್ಫಾರ್ ಮಾಡ್ತಾರಂತೆ, ಇಸ್ತಿಗ್ಫಾರ್ ಹೇಳ್ತಾರಂತೆ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು. ಈ ರೀತಿ ಹೇಳಿದ್ದಾರೆ. ಲಾಸ್ಟ್ ಹದೀಸ್ ಮುಬಾರಕ ಇದೆ, ಯಾರಾದ್ರೆ ವ್ಯಕ್ತಿ ಹಲಾಲ್ ಕಮಾಯಿ ಯಾನೆ ಯಾರು ಹಲಾಲ್ ದುಡ್ಡವನ್ನು ದುಡಿದ್ರು, ರಂಜಾನ್ ನಲ್ಲಿ ರೋಜಾವನ್ನು ಇಫ್ತಾರಿ ಮಾಡಿಸಿದ್ರು, ರಂಜಾನಿನ ಎಲ್ಲಾ ರಾತ್ರಿಯಲ್ಲಿ ಫರಿಷ್ಠಗಳು ಆ ವ್ಯಕ್ತಿಯ ಮೇಲೆ ದರೂದ್ ಶರೀಫ್ ಕಳಿಸ್ತಾರಂತೆ. ಈಗ ನೀವು ದುಡಿಯಾಕ ಕುಂತಿದ್ದೀರಾ, ನಿಮ್ಮ ದುಡ್ಡು ಏನಿದೆ ಹಲಾಲ್ ಇದೆ, ಅದೇ ದುಡ್ಡಿನಿಂದ ಬೇರೆ ಜನರಿಗೆ ನೀವು ರೋಜಾವನ್ನು ಬಿಡ್ಸಾಕ್ ಕುಂತಿದ್ದೀರಾ, ರೋಜಾವನ್ನು ಬಿಡ್ಸಾಕ್ ಕುಂತಿದ್ದೀರಾ. ಆ ರೋಜಾ ಬಿಡಿಸೋದು ಪ್ರತಿಫಲ ಯಾವ ರೀತಿ ಇದೆ? ಯಾರಾದ್ರೂ ವ್ಯಕ್ತಿ ಹಲಾಲ್ ದುಡ್ಡವನ್ನು ಏನು ಕಮಾಯಿ yani ಜಮಾವನ್ನು ಮಾಡಿ ದುಡಿದಿ, ಆ ದುಡಿದಿರುವ ದುಡ್ಡು ತಗೊಂಡು ರೋಜಾ ಬಿಡ್ಸಾಕ್ ಕುಂತೀರ ಅಂದರೆ ಆ ವ್ಯಕ್ತಿ ಹೆಸರಿಂದ ಈ ರಂಜಾನಿನ ಇಡೀ ರಾತ್ರಿಯಲ್ಲಿ ಫರಿಷ್ಠೆಗಳು ಆ ವ್ಯಕ್ತಿ ಮೇಲೆ ದರೂದ್ ಶರೀಫ್ ಕಳಿಸ್ತಾರಂತೆ, ದರೂದ್ ಶರೀಫ್ ಕಳಿಸ್ತಾರಂತೆ ಫರಿಷ್ಠೆಗಳು. ಆದ್ರೆ ನಿಮ್ಮ ಎಲ್ಲಾ ದುಡ್ಡು ಏನಿದೆ, ಆ ಊಟ ಏನಿದೆ ಹಲಾಲ್ ಇರಬೇಕು, ಹರಾಮ್ ಇರಬಾರ್ದು. ಮೊದಲೇ ಮಾತು ಹರಾಮ್ ಇರಬಾರ್ದು. ಈ ರೀತಿ ಹೇಳಕ್ ಕುಂತಿದ್ದಾರೆ ಇವರು. ಮತ್ತು ಲಾಸ್ಟ್ ಹದೀಸ್ ಮುಬಾರಕ, ಜೋ ರೋಜಾದಾರ್ ಕೋ ಪಾನಿ ಪಿಲಾಯೇಗಾ ಅಲ್ಲಾಹ್ ತಾಲಾ ಉಸೆ ಮೇರೆ ಇವಜ್ ಸೆ ಪಿಲಾಯೇಗಾ. ರಸೂಲ್ ಅವರು ಹೇಳಿದ್ರು, ಯಾರಾದ್ರೆ ವ್ಯಕ್ತಿ ರೋಜಾ ಇದ್ರೋ ವ್ಯಕ್ತಿಗೆ ನೀರನ್ನು ಕುಡಿಸಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ನನಿಂದ ಆ ವ್ಯಕ್ತಿಗೆ ನೀರನ್ನು ಕುಡಿಸುತ್ತಾನೆ. ಯಾರು ರೋಜಾ ಇಟ್ಟಿರುವ ಜನರಿಗೆ ನೀರು ಕುಡಿಸಿದ್ರು ಅವರು ರಸೂಲ್ ಅಲ್ಲಾಹನಿಂದ ನೀರನ್ನು ಕುಡಿತಾರಂತೆ ಜನರು. ನನ್ನ ಇವಾಜ್ ಮೇರೆ ಹವಾಲೆ ಸೆ वो पानी पिएगा. ಮತ್ ಹೇಳಿದ್ರು ಲಾಸ್ಟ್, ಜನ್ನತ್ ಮೇ ದಾಖಿಲ್ ಹೋನೆ ತಕ್ ಪ್ಯಾಸಾ ನಾ ಹೋಗಾ. ಸ್ವರ್ಗನಲ್ಲಿ ಹೋಗೋ ತನಕ ಆ ವ್ಯಕ್ತಿಗೆ ನೀರಾಡ್ಸವನ್ನು ಆಗೋದಿಲ್ಲ. ಒಂದು ಸಾರಿ ರಸೂಲ್ ಅಲ್ಲಾಹನ ಕೈನಿಂದ ವ್ಯಕ್ತಿ ನೀರನ್ನು ಕುಡಿದಿದ್ರೆ ಸ್ವರ್ಗ ತನಕ ಹೋಗೋ ತನಕ ಆ ವ್ಯಕ್ತಿಗೆ ನೀರಾಡ್ಸವನ್ನು ಆಗೋದಿಲ್ಲ ಅಂತೆ. ಯಾರು ರೋಜಾವನ್ನು ಬಿಡಿಸಿದ್ರು, ಯಾರು ರೋಜಾವನ್ನು ಇಫ್ತಾರಿ ಮಾಡಿಸಿದ್ರು, ಈ ರೀತಿ ಇದೆ. ಹೀಗೆ ನಾವು ಇದೆಲ್ಲ ಹದೀಸ್ ನೆನಪಿಟ್ಕೊಂಡು ಇನ್ಶಾಲ್ಲಾ ತಾಲಾ ನಮ್ಮ ಕೈಯಿಂದ ಆಗುತ್ತಿಲ್ಲಪ್ಪ ಅಂದ್ರೆ ನಾವು ಬ್ಯಾರ್ಯರಿಗೆ ರೋಜಾ ಬಿಡಿಸೋದ್ ಪ್ರಯತ್ನ ಮಾಡಬೇಕು. ಮತ್ತೆ ಇನ್ನೊಂದಿದೆ, ಈ ಇಫ್ತಾರಿ ಮಾಡೋದು ಸಮಯ ಬಹಳ ಒಳ್ಳೆವಾದ ಸಮಯ ಇದೆ. ಈ ಸಮಯದಲ್ಲಿ ಬಹಳಷ್ಟು ಜನ ಹೇಳ್ತಿರ್ತಾರ, ನಮ್ಮ ದುಡಿಮೆಯಲ್ಲಿ ಬರ್ಕತ್ತಿಲ್ಲ, ಅಂಗಡಿಯಲ್ಲಿ ಬರ್ಕತ್ತಿಲ್ಲ, ನಮ್ಮ ಬಿಸ್ನೆಸ್ ಅಲ್ಲಿ ಬರ್ಕತ್ತಿಲ್ಲ, ಯಾರು ಮಂತ್ರ ಮಾಡಿದ್ರು, ಯಾರೇನ್ ಮಾಡಿದ್ರು ಗೊತ್ತಿಲ್ಲ, ಏನಾಗಿಲ್ಲ. ಆದ್ರೆ ಅಲ್ಲಾಹು ಅಕ್ಬರ್, ಇಂತಹ ಪವಿತ್ರವಾದ ತಿಂಗಳ ನಮ್ಗೆ ಸಿಕ್ಕಿದೆ ಅಂದ್ರೆ ಈ ತಿಂಗಳಲ್ಲಿ ಬ್ಯಾರೆ ಜನರ ಕಡೆ ನಾವು ಹೇಳ್ಕೊಂತ ಅಡ್ಡಾಡಕ್ಕಿಂತ ಮುಂಚೆ ಈ ತಿಂಗಳಲ್ಲಿ ನಾವು ಅಲ್ಲಾಹನ ಸಮೀಪ ಆಗಿ ಅಲ್ಲಾಹನ ಬಾನ್ ಕೈ ಎಬ್ಬಸಿ ನಾವು ಹೇಳಬೇಕು, ಯಾ ಅಲ್ಲಾ ನನ್ನ ಮನೇಲಿ ಇದು ಕಷ್ಟಗಳಿದೆ, ತೊಂದರೆಗಳಿದೆ, ಅಲ್ಲ ಏನಾದ್ರೆ ಪರಿಹಾರ ಮಾಡಿ ಅಲ್ಲ, ಏನಾದ್ರೆ ಒಳ್ಳೆ ದಾರಿ ತೋರಿಸಿ ಅಲ್ಲ, ನನ್ನ ದುಡಿಮೆಯಲ್ಲಿ ಬರ್ಕತ್ ಕೊಡಿ ಅಲ್ಲ. ಇದು ಕೇಳೋದು ಸಮಯ, ಇಫ್ತಾರಿ ಸಮಯ. ಮನೆಯಲ್ಲಿ ಅನಾರೋಗ್ಯ ಆಗಿದ್ದಾರ ಜನರು, ಅಂತ ಜನರ ಬಗ್ಗೆ ದುವಾ ಮಾಡ್ರಿ. ಯಾರಾದ್ರೆ ಮನೆಯಲ್ಲಿ ಅಕ್ಕಪ್ಪ ನಿಮ್ಮ ಕುಟುಂಬಗಳಲ್ಲಿ ಕಷ್ಟದಿಲ್ಲರ ಅವ್ರ ಬಗ್ಗೆ ದುವಾವನ್ನು ಮಾಡ್ರಿ. ಅತಿ ಜಾಸ್ತಿ ನಾವು ದುವಾ ಬ್ಯಾರ್ಯರ ಬಗ್ಗೆ ನೆನಪು ಮಾಡಿ ನಾವು ದುವಾ ಮಾಡಕ್ ಪ್ರಯತ್ನ ಮಾಡಬೇಕು. ನಮ್ಗಿಂತ ಜಾಸ್ತಿ ಬ್ಯಾರ್ಯರ ಬಗ್ಗೆ ದುವಾ ಮಾಡಬೇಕು. ಏಕೆ? ಬುಜುರ್ಗಾನ್ ಇಸ್ಲಾಂ ಹೇಳಿದ್ದಾರೆ, ನಿಮ್ಗಿಂತ ಜಾಸ್ತಿ ಎಷ್ಟು ನೀವು ಬ್ಯಾರೆ ಬಗ್ಗೆ ದುವಾ ಮಾಡ್ತಿರಲ್ಲ ಅಲ್ಲಾಹ್ ರಬ್ಬುಲ್ ಅತಿ ಜಾಸ್ತಿ ಜಲ್ದಿ ಕಬೂಲ್ ಮಾಡ್ಕೊತಾನೆ. ಏಕೆ? ಅಲ್ಲಾಹ್ ರಬ್ಬುಲ್ ಹೇಳ್ತಾನೆ, ನನ್ನ ಭಕ್ತಾದಿಗಳು ತನ್ನ ಬಗ್ಗೆ ಕೇಳೋದು ಬಿಟ್ಟು ಏನು ಬ್ಯಾರೆ ಜನರ ಬಗ್ಗೆ ಕೇಳಕ್ ಕುಂತಿದಾರಿ, ಬ್ಯಾರೆ ಕಷ್ಟ ಬಗ್ಗೆ ಕೇಳಕ್ ಕುಂತಿದಾರಿ. ಅಲ್ಲಾಹ್ ಅವ್ರ ಕಷ್ಟ ದೂರವನ್ನು ಮಾಡು. ತನ್ನಕ್ಕಿಂತ ಜಾಸ್ತಿ ಬ್ಯಾರ್ಯರ ಬಗ್ಗೆ ಚಿಂತೆ ಇದೆ ಅಂದ್ರೆ ಆ ಬ್ಯಾರೆ ಜನರ ನಾನು ಬರೀ ಕಷ್ಟಗಳ ದೂರ ಮಾಡಂಗಿಲ್ಲ, ಈ ವ್ಯಕ್ತಿದು ಕಷ್ಟಗಳು ನಾನು ದೂರವನ್ನು ಮಾಡುತ್ತೇನೆ. ಈ ರೀತಿ ಇದೆ. ನಾವು ಎಲ್ಲಾರಿಗೆ ಈ ದುವಾನಲ್ಲಿ ನೆನಪಿಡ್ಬೇಕು. ಸಮಯ ತೆಗಿ ಜಲ್ದಿ ಬಂದು ನಾವು ಈ ಮಗ್ರಿಬಿನ ಸಮಯ ಏನಿದೆ ಈ ಸಮಯದಲ್ಲಿ ದುವಾ ಮಾಡೋದ್ ಪ್ರಯತ್ನ ಮಾಡಬೇಕು. ಇವತ್ತು ನಮ್ದು ಏನಿತ್ತು ಮೋಜು ಇಫ್ತಾರಿ ಮಾಡಿಸೋದಿತ್ತು. ನಾಳೆ ಇನ್ಶಾಲ್ಲಾ ತಬಾರಕ್ ಅಲ್ಲಾಹ್ ಎಂತ ಜನರು ರೋಜಾವನ್ನು ಹಿಡಿಯೋದಿಲ್ಲ.